Hello students, welcome to the session. This is my fifth session related to unit 2, that is classification and tabulation of data. So this is the session which is related only for theoretical background, where we are going to learn what is the meaning of tabulation, what are the objectives, how many types of tabulation are there, and what are the parts of the table and problems related to that we'll be learning. So tabulation of data, the meaning. Tabulation and it is nothing but whatever the data that you have been collected, it will be arranged in a systematic and it is going to present in rows and columns. That is nothing but comparison of statistical analysis with the help of a table. ಏನು ಡೇಟಾ ಕಲೆಕ್ಟ್ ಮಾಡಿರ್ತೀಯೋ ಅದನ್ನು ಟೇಬಲ್ ಮೂಲಕವಾಗಿ ತೋರಿಸೋದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಟ್ಯಾಬ್ಯುಲೇಷನ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು A.M. Tuttle, author, he is defining tabulation as a statistical table which is logically listing of related quantitative data. Quantitative ಅಂದರೆ numerical data in vertical column. Vertical ಅಂದರೆ ಹಿಂಗೆ ಉದ್ದದ್ದು ಸ್ಟ್ರೈಟ್ ಲೈನ್ ಇರೋದು, and horizontal rows ಹಿಂಗೆ ಅಡ್ಡ. ಬಿಕಾಸ್ ಯು ಆರ್ ಲರ್ನ್ ದಿಸ್ ಇನ್ ಮ್ಯಾಕ್ಸ್, MTBDಯಲ್ಲಿ ಓದಿದ್ದೀರಾ. ಸ್ಟ್ರೈಟ್ ಲೈನ್ ಇರೋದನ್ನ ವರ್ಟಿಕಲ್ ಕಾಲಮ್ ಅಂತ ಕರಿತೀರಾ, ಹಾರಿಸಾಂಟಲ್ ಸ್ಲೀಪಿಂಗ್ ಲೈನ್ನ ರೋಸ್ ಅಂತ ಕರಿತೀರಾ. ಆ ರೋಸು ಮತ್ತು ಕಾಲಮ್ಸಲ್ಲಿ ನ್ಯೂಮರಿಕಲ್ ಟರ್ಮ್ಸ್ನ ಸಫಿಷಿಯಂಟ್ ಎಕ್ಸ್ಪ್ಲನೇಟರಿ ಆ್ಯಂಡ್ ಕ್ವಾಲಿಫೈಯಿಂಗ್ ವರ್ಡ್ಸ್, and even you are going to show the titles, heading, footnotes, everything to make clear that all the meaning will be available in the given data. That only will be calling as a tabulation. So tabulation ಅಂದರೆ ಏನು ಅಂದರೆ ಕಲೆಕ್ಟ್ ಮಾಡಿರೋ ಡೇಟಾನ ರೋಸು ಮತ್ತು ಕಾಲಮ್ ಮೂಲಕ ಆ ನಂಬರ್ಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅದೇನು ಅದ್ರ ಬಗ್ಗೆ ಅನ್ನೋದು ಫುಟ್ ನೋಟು, ಹೆಡ್ಡಿಂಗು, ಟೈಟಲ್ ಎಲ್ಲ ಮುಖಾಂತರ ಎಕ್ಸ್ಪ್ಲೈನ್ ಮಾಡೋದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಟ್ಯಾಬ್ಯುಲೇಷನ್ ಅಂತ. ನೆಕ್ಸ್ಟ್ ವಿಲ್ ಬಿ ಲರ್ನಿಂಗ್ ವಾಟ್ ಆರ್ ದಿ ಅಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್ನು. 6 ಮಾರ್ಕ್ಸ್ ಕ್ವೆಶನ್ ಕೇಳಿದ್ರೆ ಕೇಳ್ಬೋದು ಇದು. ಸೊ ಅಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್ ಇಸ್ ನಥಿಂಗ್ ಬಟ್ ಏನು ಮಾಸ್ ಡೇಟಾ ಇರುತ್ತೋ ಅದನ್ನು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋದೇ ಮೇನ್ ಉದ್ದೇಶ. ದೆನ್ ಇನ್ ಆರ್ಡರ್ ಟು ಬ್ರಿಂಗ್ ಔಟ್ ದ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಡೇಟಾ, ಅದು ಪ್ರೈಮರಿ ಫೀಚರ್, ಸೆಕೆಂಡರಿ ಫೀಚರ್, ಅದರ ಇಂಪಾರ್ಟೆನ್ಸ್ ಏನು, ಲಕ್ಷಣ ಏನು ಅನ್ನೋದು ಹೇಳೋದಕ್ಕೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್. And mainly tabulation, why you are going to do means mainly to have comparison. That is, you are going to compare one data with the another data. Example, ನಿಮ್ಮ ಮಾರ್ಕ್ಸಲ್ಲೇ ಇಂಗ್ಲೀಷಲ್ಲಿ ಎಷ್ಟು ತೊಗೊಂಡಿದೆ, ಕನ್ನಡಲ್ಲಿ ಎಷ್ಟು ತೊಗೊಂಡಿದೆ, ಅಥವಾ ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಯಾರು ಜಾಸ್ತಿ ಪರ್ಸೆಂಟೇಜ್ ಅಂತ ಒಂದು ಡೇಟಾನ ಇನ್ನೊಂದು ಡೇಟಾನ ಕಂಪೇರ್ ಮಾಡೋದಕ್ಕೋಸ್ಕರನೇ ಟ್ಯಾಬ್ಯುಲೇಷನ್ ಯೂಸ್ ಮಾಡ್ತಾರೆ. In order to facilitate statistical analysis. So statistical is nothing but you are going to present that mainly in a tabular form. Table ರೂಪದಲ್ಲಿ ಟೆಕ್ನಿಕ್ಸ್ನ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಅರೇಂಜ್ ಮಾಡಿ ಎಕ್ಸ್ಪ್ಲೈನ್ ಮಾಡೋದನ್ನ ಯು ವಿಲ್ ಬಿ ಕಾಲಿಂಗ್ ಎಸ್ ಎ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಆ್ಯಂಡ್ ಆಲ್ಸೋ ವೈ ಯು ಗೋಯಿಂಗ್ ಟು ಡೂ ಮೇನ್ಲಿ ಟ್ಯಾಬ್ಯುಲೇಷನ್ ಮೀನ್ಸ್ ಇನ್ ಆರ್ಡರ್ ಟು ಸೇವ್ ದಿ ಸ್ಪೇಸ್. ಸ್ಪೇಸ್ ಇಸ್ ನಥಿಂಗ್ ಬಟ್ ಸೊ ಸ್ವಲ್ಪ ಜಾಗದ ಸ್ಥಳದಲ್ಲೇ ಇರುವಂಥ ಡೇಟಾನ ಕ್ಲೀನಾಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವುದು ಅಂದರೆ ಟ್ಯಾಬ್ಯುಲೇಷನ್. ಯಾಕಂದರೆ ಟ್ಯಾಬ್ಯುಲೇಷನ್ ಇಸ್ ನಥಿಂಗ್ ಬಟ್ ಕಲೆಕ್ಟ್ ಮಾಡಿರೋ ಡೇಟಾನ ರೋಸು ಮತ್ತು ಕಾಲಮ್ಸಲ್ಲಿ ಅರೇಂಜ್ ಮಾಡಿಕೊಡೋ, ಟೇಬಲ್ ಮುಖಾಂತರ ಅರೇಂಜ್ ಮಾಡೋದನ್ನ ಯು ವಿಲ್ ಬಿ ಕಾಲಿಂಗ್ ಎಸ್ ಎ ಟೇಬಲ್ ಫಾರ್ಮ್. ಎಕ್ಸಾಂಪಲು ನಿಮ್ಮ ಮಾರ್ಕ್ಸ್ ಕಾರ್ಡೇ ತೊಗೊಳ್ಳಿ. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ದಟ್ ಈಸ್ ಸೊ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಇಂಗ್ಲೀಷು, ಕನ್ನಡ, ನಿಮ್ಮ ಅಕೌಂಟೆನ್ಸಿ ಎಲ್ಲ ಒಂದು ಟೇಬಲ್ ಥರ ಡ್ರಾ ಆಗಿರುತ್ತೆ ನೋಡಿ. ಇಟ್ ವಿಲ್ ಬಿ ಹ್ಯಾವಿಂಗ್ ಎ ಗ್ರಾಫಿಕಲ್. ಸೊ ಅಲ್ಲಿ ನಿಮ್ಮ ಸಬ್ಜೆಕ್ಟ್ಸ್ ಎಲ್ಲ ಹಿಂಗೆ ಹಾರಿಸಾಂಟಲಿ ಸ್ಲಿಪ್ಪಿಂಗ್ ಇರುತ್ತೆ. ಮತ್ತು ಈ ಕಡೆ ಹಿಂಗೆ ಉದ್ದಿಗೆ ಒಂದು ಕಾಲಮ್ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ ಅಂದರೆ ಎಷ್ಟು ಇಂಟರ್ನಲ್ ಮಾರ್ಕ್ಸ್ ಲೈನ್ ಆಗಿರುತ್ತೆ, ಎಷ್ಟು ಥಿಯರಿಟಿಕಲ್ ಮಾರ್ಕ್ಸು, ನಿಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸು ಎಲ್ಲನೂ ಒಂದು ಟೇಬಲ್ ಸಹಾಯದಿಂದ ರೆಪ್ರೆಸೆಂಟ್ ಮಾಡಿರ್ತಾರೆ ಕಲೆಕ್ಟ್ ಮಾಡಿರೋ ಡೇಟಾನ. ಅದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಟ್ಯಾಬ್ಯುಲೇಷನ್ ಅಂತ ಕರಿತೀರಾ. ನೆಕ್ಸ್ಟ್ ವಿಲ್ ಬಿ ಲರ್ನಿಂಗ್ ವಾಟ್ ಆರ್ ದಿ ಪಾರ್ಟ್ಸ್ ಆಫ್ ಟೇಬಲ್. ಆ ಟೇಬಲ್ ರೆಪ್ರೆಸೆಂಟ್ ನೋಡಿ ಈ ಥರ ಇರುತ್ತೆ. ಟೇಬಲ್ ಇದೇ ಟೇಬಲ್ಲು ಸೇಮ್ ಸಿಮಿಲರ್. ಇದು ಫಾರ್ಮ್ಯಾಟ್ ಆಫ್ ಟೇಬಲ್ ಇರುತ್ತೆ. ಟೇಬಲ್ ನಂಬರು, ಟೈಟಲ್ಲು, ವೇರ್ ಯು ವಿಲ್ ಬಿ ಹ್ಯಾವಿಂಗ್. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಪ್ರೀವಿಯಸ್ ಸ್ಲೈಡಲ್ಲಿ. ಫಸ್ಟ್ ಒನ್ನು ಟೇಬಲ್ ನಂಬರ್ ಇರಲೇಬೇಕು. ಇದು 6 ಮಾರ್ಕ್ಸ್ ಕೇಳ್ತಾನೆ ಕ್ವೆಶನು, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಟೇಬಲ್ ನಂಬರ್ ಯಾವುದೇ ಟೇಬಲ್ಗಾಗಿರಲಿ ಒಂದು ನಂಬರ್ ಇರುತ್ತೆ. ಅಂದರೆ ಇದು 1ನೇ ಟೇಬಲ್, 2ನೇ ಟೇಬಲ್. ನಿಮ್ಮ ಟೆಕ್ಸ್ಟ್ ಬುಕ್ ಆಗಿರಲಿ ಸುಮಾರು ರಿಸರ್ಚ್ ಪ್ರಾಜೆಕ್ಟ್ಗಳಲ್ಲಿ ಇರುತ್ತೆ. ನಂಬರ್ ಆಫ್ ಟೇಬಲ್ ರೆಪ್ರೆಸೆಂಟ್ ಮಾಡಿದ್ರೆ ಅದಕ್ಕೊಂದು ನಂಬರ್ ಕೊಟ್ಟಿರ್ತಾರೆ, ಅದನ್ನು ಟೇಬಲ್ ನಂಬರ್ ಅದು ಇರಲೇಬೇಕು ಕಂಪಲ್ಸರಿ.
ಎರಡನೇದು ಟೈಟಲ್ ಆಫ್ ದಿ ಟೇಬಲ್. ಟೈಟಲ್ ಆಫ್ ದಿ ಟೇಬಲ್ ಅಂದರೆ ಈ ಟೇಬಲು ಏನರ ಬಗ್ಗೆ ಮಾಹಿತಿ ಕೊಡುತ್ತೆ ಅನ್ನೋದು ದೇ ಆರ್ ಗೋಯಿಂಗ್ ಟು ಟೆಲ್. ಅದರ ಬಗ್ಗೆ ಡೀಟೇಲ್ ಆಗಿ ಹೇಳುತ್ತೆ. ಈ ಟೇಬಲ್ ಏನು, ವೆದರ್ ಇಟ್ ಈಸ್ ಶೋಯಿಂಗ್ ಜೆಂಡರ್ ವೈಸ್ ಎಜುಕೇಷನ್ನು, ಅಥವಾ ಇಟ್ ಮೇ ಬಿ ರಿಲೇಟೆಡ್ ಟು ರಿಸಲ್ಟ್ಸ್ ಆಫ್ ಆ ಸೆಮಿಸ್ಟರ್ದಿರ್ಬೋದು. ಫಸ್ಟ್ ಸೆಮ್ BCom ಸ್ಟೂಡೆಂಟ್ ನೇಮು ರಿಜಿಸ್ಟರ್ ನಂಬರ್ ಹೇಳಿ ಅವ್ರದ್ದು ಇರ್ಬೋದು ಅಂತ ಹೇಳುತ್ತೆ. ಹೆಡರ್ ನೋಟಲ್ಲಿ ಇರುತ್ತೆ ಅದು, ಇಟ್ ವಿಲ್ ಬಿ ಟೆಲಿಂಗ್. ಮತ್ತು ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಕ್ಯಾಪ್ಷನ್ ಅಂತ ಇದೆ. ಸೊ ದಿಸ್ ಇಸ್ ಕ್ಯಾಪ್ಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ವೇರ್ ವಿಲ್ ಬಿ ಹ್ಯಾವಿಂಗ್. ಸೊ ಹಿಂಗಿದ್ದಾಗ ಇಲ್ಲಿ ಸಬ್ ಹೆಡ್ಡಿಂಗ್ ಇರುತ್ತೆ. ಇದನ್ನು ಕ್ಯಾಪ್ಷನ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ಟೆಲಿಂಗ್ ದ ಡೀಟೇಲ್ಸ್ ವಾಟ್ ಆ್ಯಂಡ್ ಆಲ್ ಇಟ್ ವಿಲ್ ಬಿ ಟೆಲಿಂಗ್. ಸೊ ಇದು ಈ ಕ್ಯಾಪ್ಷನ್ ಕೆಳಗಡೆನೇ ಇವೆಲ್ಲ ಬರುತ್ತೆ. ಎಕ್ಸಾಂಪಲ್ ಇವಾಗ ಇಲ್ಲಿ ಟೌನ್ ಎ ಅಥವಾ ಕೋಲಾರ ಅಂತ ಇರುತ್ತೆ. ಕೋಲಾರಲ್ಲಿ ಡೀಟೇಲ್ಸ್ ಮೇಲು ಎಷ್ಟು, ಫೀಮೇಲ್ ಎಷ್ಟು, ಅವರ ಟೋಟಲ್ ಏನು ಅಂತ. ಅಂದರೆ ಈ ಕ್ಯಾಪ್ಷನ್ ಇಟ್ ವಿಲ್ ಬಿ ಟೆಲ್ಲಿಂಗ್ ಯು ಓವರ್ ಆಲ್ ದ ಡೀಟೇಲ್ಸ್ ಆಫ್ ಯುವರ್ ಟೇಬಲ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಯು ಹ್ಯಾವ್ ಸ್ಟಬ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ಟೆಲ್ಲಿಂಗ್ ಯು ಯಾರ್ಯಾರು ಅದಕ್ಕೆ ಅನ್ವಯಿಸ್ತಾರೆ ಅನ್ನೋದು. ಅಂದರೆ ಹೂ ವಿಲ್ ಬಿ ದೇರ್. ಇಲ್ಲಿ ಎಂಟ್ರಿ ಇರುತ್ತೆ. ಇನ್ ಕೇಸ್ ಇಲ್ಲಿ ಸೆಕ್ಸ್ ಅಂದರೆ ಇಲ್ಲಿ ಮೇಲು ಫೀಮೇಲ್ ಇರುತ್ತೆ. ಇಲ್ಲಿ ಇನ್ ಕೇಸು ಬೇರೆ ಏನನ್ನ ಸಬ್ಜೆಕ್ಟ್ಸ್ ಅಂದರೆ ಇಂಗ್ಲೀಷು ಕನ್ನಡ. ಅಂದರೆ ಅದ್ರ ಕೆಳಗಡೆ ಏನೇನು ಬರುತ್ತೆ ಸಬ್ ಹೆಡ್ಡಿಂಗ್ ಅನ್ನೋದ್ರ ಬಗ್ಗೆ ಹೇಳೋದನ್ನೇ ಯು ವಿಲ್ ಬಿ ಕಾಲಿಂಗ್ ಎಸ್ ಎ ಸ್ಟಬ್ ಅಂತ ಕರೀತಾರೆ. ನೆಕ್ಸ್ಟ್ ಯು ಹ್ಯಾವ್ ಬಾಡಿ ಆಫ್ ದಿ ಟೇಬಲ್ ಇಸ್ ನಥಿಂಗ್ ಬಟ್ ಇವುಗಳು ಇದನ್ನು ಬಾಡಿ ಅಂತ. ಅಂದರೆ ಇಲ್ಲಿ ಬೇರೆ ನ್ಯೂಮರಿಕಲ್ ಡೇಟಾ ಎಲ್ಲ ಇರುತ್ತೆ. ನಂಬರ್ ಸಿಸ್ಟಮಲ್ಲಿ ಯಾವ್ದು ಏನೇನು ಮ್ಯಾಕ್ಸಿಮಮ್ ಎಷ್ಟು ಮಿನಿಮಮ್ ಎಷ್ಟು ಯಾವುದ್ರ ಬಗ್ಗೆ ಅಂತ ಡೀಟೇಲ್ ಹೇಳೋದನ್ನ ವಿಲ್ ಬಿ ಕಾಲಿಂಗ್ ಎಸ್ ಎ. ನೆಕ್ಸ್ಟ್ ಯು ಹ್ಯಾವ್ ಹೆಡ್ ನೋಟ್ ಅಂದರೆ ಏನು ಅಂದರೆ ಮೇಲ್ಗಡೆ ಹೆಡರ್ ಇಲ್ಲಿರುತ್ತೆ. ಅಂದರೆ ಇದು ಯಾವುದ್ರ ಬಗ್ಗೆ ಅನ್ವಯಿಸುತ್ತೆ, ಏನರ ಬಗ್ಗೆ ಡೀಟೇಲ್ ಹೇಳುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಯು ಹ್ಯಾವ್ ಲಾಸ್ಟ್ ಒನ್ ಫುಟ್ ನೋಟ್ ಅಂದರೆ ಟೇಬಲ್ ಕೆಳಗಡೆ ಇರುತ್ತೆ. ಅದನ್ನೇ ಫುಟ್ ನೋಟ್ ಅಂತ ಕರೀತಾರೆ. ಟೇಬಲ್ ಏನರ ಬಗ್ಗೆ ಹೇಳುತ್ತೆ ಅನ್ನೋದು. ಎಕ್ಸಾಂಪಲ್ ಇವು ನಾವು ಮೇಲೆ ಇವಾಗ ನಾನು ಇದು ಹೇಳ್ಕೊಡ್ತಾ ಇರೋದು ನಿಮಗೆ QABD. ಸೊ ಇದು QABD ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸ್ನೆಸ್ ಡಿಶ್ ಅಂತ ಹಾಕ್ಬೋದು. ಕೆಳಗಡೆ ಫುಟ್ ನೋಟ್ ಬೇಕಂದರೆ ವುಮೆನ್ಸ್ ಕಾಲೇಜ್ ಕೋಲಾರ ಅಂತಲೂ ಹಾಕ್ಬೋದು. ಅಂದರೆ ನಮ್ಗೆ ಏನು ಅನ್ವಯಿಸುತ್ತೋ ಪೇಜ್ ನಂಬರ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಮಾಹಿತಿ ಕೆಳಗಡೆ ಕೊಡೋದನ್ನ ಫುಟ್ ನೋಟ್ ಅಂತಾರೆ, ಮೇಲೆ ಕೊಡೋದನ್ನ ಹೆಡ್ ನೋಟ್ ಅಂತ ಕರೀತೀರ. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಟ್ಯಾಬ್ಯುಲೇಷನ್. ಸೊ ಟ್ಯಾಬ್ಯುಲೇಷನ್ ಏನೇನಕ್ಕೆ ಉಪಯೋಗ ಆಗುತ್ತೆ ಇದನ್ನು ಅಡ್ವಾಂಟೇಜಸ್ ಅನ್ಬೋದು, ಮೆರಿಟ್ಸ್ ಅನ್ಬೋದು, ಆ್ಯಂಡ್ ಈವನ್ ಯು ಕ್ಯಾನ್ ಹ್ಯಾವ್ ವಾಟ್ ಆರ್ ದಿ ಯೂಸಸ್ ಆರ್ ಬೆನಿಫಿಟ್ಸ್ ಆಫ್ ಅಡ್ವಾಂಟೇಜಸ್ ಅಂತಲೂ ಕರಿಬೋದು. ಜನರಲಿ ಟ್ಯಾಬ್ಯುಲೇಷನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮಾಸ್ ಡೇಟಾ, ಲಾರ್ಜ್ ಡೇಟಾನ ಸಿಂಪ್ಲಿಫೈ ಮಾಡಿ ಆ ಡೇಟಾನ ಈಸಿಯಾಗಿ ಟೇಬಲ್ ಮುಖಾಂತರ ಪ್ರೆಸೆಂಟ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೋದಕ್ಕೆ ದೇ ಆರ್ ಗೋಯಿಂಗ್ ಟು helpful. That is, it is going to simplify the complex data and the data will be present in a tabular form which is easy to understand. So ಯಾರಿಗೆ ಬೇಕಾಗಿರುತ್ತೋ ಮಾಹಿತಿ ಅವ್ರು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೆಕೆಂಡ್ ಒನ್ ಇಸ್ ನಥಿಂಗ್ ಬಟ್ ಟ್ಯಾಬ್ಯುಲೇಷನ್. ಇಟ್ ಈಸ್ ಹೆಲ್ಪಿಂಗ್ ಮೇನ್ಲಿ ಫಾರ್ ಕಂಪ್ಯಾರಿಸನ್ ಆಫ್ ರಿಲೇಟೆಡ್ ಫ್ಯಾಕ್ಟ್ಸ್. ಅಂದರೆ ಯಾವುದನ್ನ ಒಂದ್ರ ಬಗ್ಗೆ ಹೇಳಿದ್ರೆ ಮಾಹಿತಿ ಅದು ಇನ್ನೊಂದಕ್ಕಿಂತ ಹೆಂಗೆ ಭಿನ್ನವಾಗಿದೆ ಅಂತ ಕಂಪ್ಯಾರಿಸನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ರಿಲೇಟೆಡ್ ಫ್ಯಾಕ್ಟ್ಸ್ ಬಗ್ಗೆ. Then even it will be helping mainly to facilitate that is computation of various statistical measures like averages, dispersion, correlation, etc. ಮತ್ತು ಟ್ಯಾಬ್ಯುಲೇಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಮೇಯ್ನಾಗಿ ಆವರೇಜಸ್ ಅಂದರೆ ಇಲ್ಲಿ ಬರುತ್ತೆ. ಮೀನು ಮೀಡಿಯನ್ ಮೋಡ್ ಕಂಡುಹಿಡಿಯೋದಕ್ಕಾಗಿರ್ಬೋದು, ಅಥವಾ ಕೋಫಿಷಿಯಂಟ್ ಡಿಸ್ಪರ್ಷನ್ ಡಿಫ್ರೆನ್ಸಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕಂಡುಹಿಡಿಯೋದಕ್ಕಾಗಿರ್ಬೋದು, ಅಥವಾ ಕೋರಿಲೇಷನ್ ಯಾವ ಥರ ಒಂದಕ್ಕಿಂತ ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಂಡುಹಿಡಿಯೋದಕ್ಕೆ ಟ್ಯಾಬ್ಯುಲೇಷನ್ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆ್ಯಂಡ್ ಆಲ್ ಇಟ್ಸ್ ನಥಿಂಗ್ ಬಟ್ ದೀಸ್ ಆರ್ ದ ಮೆಸರ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಇವೆಲ್ಲ ಟೂಲ್ಸ್, ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಇದ್ಕೊಂಡು ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಡೇಟಾ. ದೆನ್ even it will be helping mainly to present the facts in minimum possible space and unnecessary repetition explanation will be avoided. So tabular form ಇಂದ ಯೂಸ್ ಮಾಡ್ಕೊಂಡು ಡೇಟಾ ರೆಪ್ರೆಸೆಂಟ್ ಮಾಡಿದ್ರೆ ಜಾಗ ಕಡಿಮೆ ಇಳುತ್ತೆ. ಯಾಕಂದರೆ ಟೇಬಲ್ ಒಳಗಡೆನೇ ಎಲ್ಲ ಮಾಹಿತಿ ಇರುತ್ತೆ. ಅದು ಒಂದು ಪೇಜ್ ಮಾಹಿತಿ ಇದ್ರೆ ಟೇಬಲ್ ಫಾರ್ಮಲ್ಲಿ ಸ್ಮಾಲಾಗಿ ತೋರಿಸ್ತೀರಾ. ಜೊತೆಗೆ ಅದನ್ನು ನೋಡಿದವ್ರಿಗೆ ತಿರುಗಿ ರಿಪೀಟ್ ಆಗದಿರೋಂಗೆ ನೋಡ್ಕೋಬೋದು ಮತ್ತು ಎಕ್ಸ್ಪ್ಲನೇಷನ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. Then tabulation data, whatever you are going to present now, they are good mainly for the references and it will be making us easy to present the information mainly in the form of graphs and diagrams. So ಏನು ಮಾಹಿತಿ ಇರುತ್ತೋ ಅದನ್ನು ರೆಫರೆನ್ಸ್ ಆಗಿ ಟೇಬಲ್ಸು ಮತ್ತು ಗ್ರಾಫ್ ಸಹಾಯದಿಂದ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಜನರಲಿ
ಟೈಪ್ಸ್ ಆಫ್ ಟ್ಯಾಬ್ಯುಲೇಷನ್ 3 ಥರ ಟ್ಯಾಬ್ಯುಲೇಷನ್ ಇದೆ. ಒಂದು ಸಿಂಪಲ್ಲು, ಬರೀ 1 ಟೇಬಲ್ ಇರುತ್ತೆ. 2 ವೇ ಟ್ಯಾಬ್ಯುಲೇಷನ್ ಅಂದರೆ 2 ಡಿಫ್ರೆನ್ಸ್ ಇರುತ್ತೆ. ಅವಾಗೆ ತೋರಿಸಿದ್ದೀನಲ್ಲ, ಆ ಒಂದು ಟೇಬಲ್ ಜೊತೆಗೆ ಅದ್ರ ಪಕ್ಕ ಇನ್ನೊಂದು ಟೇಬಲ್ ಇರುತ್ತೆ, ಅದನ್ನು 2 ವೇ ಟ್ಯಾಬ್ಯುಲೇಷನ್ ಅಂತ ಕರೀತಾರೆ. ಕಾಂಪ್ಲೆಕ್ಸ್ ಟ್ಯಾಬ್ಯುಲೇಷನ್ ಇಸ್ ನಥಿಂಗ್ ಬಟ್ ಮಲ್ಟಿಪರ್ಪಸ್, ಅಂದರೆ ಮೋರ್ ದೆನ್ 2 ವೆನ್ ಯು ಹ್ಯಾವ್ ಮೀನ್ಸ್ ದೆನ್ ಯು ವಿಲ್ ಬಿ ಕಾಲಿಂಗ್ ದಟ್ ಆಸ್ ಎ ಕಾಂಪ್ಲೆಕ್ಸ್ ಟ್ಯಾಬ್ಯುಲೇಷನ್. ಅಲ್ಲಿ 2ಕ್ಕಿಂತ ಜಾಸ್ತಿ ಬಗ್ಗೆ ಮಾಹಿತಿ ಇರುತ್ತೆ, ದಟ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಕಾಂಪ್ಲೆಕ್ಸ್ ಟ್ಯಾಬ್ಯುಲೇಷನ್. ಸೊ ನಮ್ಮ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಡಿಫರ್ಸ್ ಆಸ್ ಅ ಕಾಂಪ್ಲೆಕ್ಸ್ ಓನ್ಲಿ. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್, ಸೊ ಒಳ್ಳೆ ಟೇಬಲ್ ಅಂದರೆ ಇಫ್ ಯು ಟೆಲ್ ದಟ್ ಇಟ್ ಈಸ್ ಅ ಗುಡ್ ಟೇಬಲ್ ಮೀನ್ಸ್ ದೆನ್ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಆಫ್ ದಿ ಗುಡ್ ಟೇಬಲ್. First table is nothing but that is requirement. A table should be formed in keeping with the objects of statistical inquiry. ಅಂದರೆ ಟೇಬಲ್ ಯಾವ ಥರ ಇರಬೇಕಂದ್ರೆ ನಾವು ಹೇಳಿರೋ ಮಾಹಿತಿ ಕರೆಕ್ಟಾಗಿ ಅದಕ್ಕೆ ಎನ್ಕ್ವೈರಿ ತಕ್ಕದಂಗೆ ಮಾಹಿತಿ ಇರಬೇಕಾಗುತ್ತೆ. ದೆನ್ ಟೇಬಲ್ ಶುಡ್ ಬಿ ಕೇರ್ಫುಲಿ ಪ್ರಿಪೇರ್ಡ್ ಸೊ ದಟ್ ಇಟ್ ಈಸ್ ಈಸಿಲಿ ಅಂಡರ್ಸ್ಟುಡ್. ಸೊ ಟೇಬಲ್ ಯಾವ ಥರ ಪ್ರಿಪೇರ್ ಮಾಡ್ತಿರೋ ರೋಸು ಕಾಲಮ್ಸ್ ಅಂದರೆ ನೋಡೋಷ್ಟೊಳಗೆ ಅದರ ಮಾಹಿತಿ ದ ರೀಡರ್ಸ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ದೆನ್ ದ ಟೇಬಲ್ ಶುಡ್ ಬಿ ಫಾರ್ಮ್ ಸೊ ಆಸ್ ಟು ಸೂಟ್ ಸೈಜ್ ಆಫ್ ದ ಪೇಪರ್ ಆಲ್ಸೋ. ತೀರಾ ಜಾಸ್ತಿ ಇರಬಾರ್ದು, ತೀರಾ ಚಿಕ್ಕದು ಇರಬಾರ್ದು. ಟೇಬಲ್ ನೀನು ಯಾವ ಥರ ಮಾಡ್ತೀನೋ in which you are going to prepare, it has to suit to the representative size of the paper. Then if the figures in the table are large, they should be suitable, rounded or appropriated. In case figures ಏನನ್ನ ಟೇಬಲಲ್ಲಿ ಅಲ್ಲಿ ಬರೆದಿರೋಂಥ ನಂಬರ್ಸ್ಗಳು ಟೇಬಲಲ್ಲಿ ತುಂಬ ದೊಡ್ಡದಿದ್ರೆ ಅದನ್ನು ರೌಂಡ್ ಆಫ್ ಮಾಡಿ ಅಪ್ರೋಪ್ರಿಯೇಟ್ ಲೆವೆಲ್ಗೆ ರೆಡ್ಯೂಸ್ ಮಾಡ್ಕೋಬೇಕು, ಬಿಕಾಸ್ it has to fit to the table. Then rows and columns in a table should be numbered and certain figures to be stressed may be put in the box or circle or in a bold letters. ಸೊ ರೋಸು ಮತ್ತು ಕಾಲಮ್ಸಲ್ಲಿ ರೆಪ್ರೆಸೆಂಟ್ ಮಾಡಿರ್ತೀರ. ಸ್ವಲ್ಪದು ಯಾವುದನ್ನು ತುಂಬ ಇಂಪಾರ್ಟೆಂಟ್ ಥರ ಮಾಹಿತಿ ಇತ್ತು ಅಂದರೆ ಅದನ್ನು ಒಂದು ಬಾಕ್ಸಲ್ಲಿ ತೋರಿಸೋದಾಗಿರಲಿ ಅಥವಾ ರೌಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ಈವನ್ ಅದನ್ನು ಬೋಲ್ಡ್ ಲೆಟ್ರಸಲ್ಲಿ ಹೈಲೈಟ್ ಮಾಡಿ ತೋರಿಸ್ಬೋದು, ಕಲರ್ಸ್ ಬೇಕಂದ್ರೆ ತೋರಿಸ್ಬೋದು. ಆ್ಯಂಡ್ ದ ಅರೇಂಜ್ಮೆಂಟ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಇಟ್ ಶುಡ್ ಬಿ ಆಲ್ವೇಸ್ ಇನ್ ಎ ಲಾಜಿಕಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಮ್ಯಾನರ್. ಸೊ ಯಾವ ಥರ ನಾವು ರೋಸು ಕಾಲಮ್ಸ್ ಅರೇಂಜ್ ಮಾಡ್ತೀರಂದರೆ ಸಿಸ್ಟಮ್ಯಾಟಿಕ್ ಆಗು ಇರಬೇಕು, ಲಾಜಿಕ್ ಆಗಿ. ಅಂದರೆ ಯಾವ ಕಡೆ ನೋಡಿದ್ರೂ ದ ಆರ್ಡರ್ ವೈಸ್ ಆ್ಯಂಡ್ ದ ಡೇಟಾ ವಾಟ್ ಎವರ್ ಯು ಹ್ಯಾವ್ ಬೀನ್ ಕಲೆಕ್ಟೆಡ್ನು ಇಟ್ ವಿಲ್ ಬಿ ಫುಲ್ಫಿಲ್ಲಿಂಗ್ ಅವರ್ ನೀಡ್ಸ್, ಕರೆಕ್ಟಾಗಿರಬೇಕು. ದೆನ್ ನಾವು ಲೆಟ್ ಅಸ್ ನೋ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನ್. ಪ್ರೀವಿಯಸ್ ಸೆಷನ್ನಲ್ಲಿ ನಿಮಗೆ ಕ್ಲಾಸಿಫಿಕೇಷನ್ ಬಗ್ಗೆ ಹೇಳಿದ್ದೆ, ಇವಾಗ ಟ್ಯಾಬ್ಯುಲೇಷನ್ ಬಗ್ಗೆ ಹೇಳಿದ್ದೀನಿ. ಸೊ ಇಲ್ಲಿ ಎರಡರ ಡಿಫ್ರೆನ್ಸ್ ಏನು? ಫಸ್ಟ್ ಆಫ್ ಆಲ್ ಕ್ಲಾಸಿಫಿಕೇಷನ್ ಅಂದರೆ ಏನು ಅಂದರೆ ಇಟ್ ಈಸ್ ಅ ಬೇಸಿಸ್ ಆಫ್ ಟ್ಯಾಬ್ಯುಲೇಷನ್. ದಟ್ ಈಸ್ ನಥಿಂಗ್ ಬಟ್ ಕ್ಲಾಸಿಫಿಕೇಷನ್ ಡೇಟಾ ಏನು ಕಲೆಕ್ಟ್ ಮಾಡಿದೆ ಡಿವೈಡ್ ಮಾಡಾದಮೇಲೆ ಅದನ್ನು ಟ್ಯಾಬ್ಯುಲೇಷನ್ಗೆ ಯೂಸ್ ಮಾಡ್ತಾರೆ. ಹಾಗಾಗಿ ಕ್ಲಾಸಿಫಿಕೇಷನ್ ಆದಮೇಲೆ ಮಾಡುವಂಥದ್ದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಟ್ಯಾಬ್ಯುಲೇಷನ್. ಹಾಗಾಗಿ ಕ್ಲಾಸಿಫಿಕೇಷನ್ ಬೇಸ್ ಫೌಂಡೇಶನ್ ಥರ, ಇದು ಮಾಡಾದ್ಮೇಲೆ ಟ್ಯಾಬ್ಯುಲೇಷನ್ ಮಾಡೋಕ್ಕಾಗುತ್ತೆ. ಇಟ್ ಈಸ್ ಅ ಬೇಸಿಸ್ ಫಾರ್ ಫರ್ದರ್ ಅನಾಲಿಸಿಸ್. ಎರಡನೇದು ಕ್ಲಾಸಿಫಿಕೇಷನ್ ಇಟ್ ಈಸ್ ನಥಿಂಗ್ ಬಟ್ ಸಿಂಪ್ಲಿಫಿಕೇಷನ್ ಅಥವಾ ಡಿವಿಷನ್, ಡಿವೈಡ್ ಮಾಡೋದು. ಆದರೆ ಟ್ಯಾಬ್ಯುಲೇಷನ್ ಅಂದರೆ ಟೇಬಲಲ್ಲಿ ಪ್ರೆಸೆಂಟ್ ಮಾಡೋದು. ದೆನ್ ಡೇಟಾ ಇಸ್ ಡಿವೈಡೆಡ್ ಇಂಟು ಗ್ರೂಪ್ಸ್ ಆ್ಯಂಡ್ ಸಬ್ ಗ್ರೂಪ್ಸ್ ಆನ್ ದ ಬೇಸಿಸ್ ಆಫ್ ಸಿಮಿಲಾರಿಟಿ ಆ್ಯಂಡ್ ಡಿಸ್ಸಿಮಿಲಾರಿಟಿ. ಸೊ ಕ್ಲಾಸಿಫಿಕೇಷನ್ ಡಿವಿಷನ್ ಮಾಡ್ತೀರಿ. ಡಿವಿಷನ್ ಇಸ್ ನಥಿಂಗ್ ಬಟ್ ಬೇಸ್ಡ್ ಆನ್ ದ ಏಜ್ ಇರ್ಬೋದು, ಬೇಸ್ಡ್ ಆನ್ ದಿ ಸೆಕ್ಸ್ ಇರ್ಬೋದು, ಬೇಸ್ಡ್ ಆನ್ ದಿ ಆಕ್ಯುಪೇಷನ್ ಇರ್ಬೋದು. ತಮ್ಮ ಹತ್ರಲ್ಲಿರೋ ಡೇಟಾನ ಕರೆಕ್ಟಾಗಿ ಸಿಮಿಲರ್ ಆಗಿರೋದಕ್ಕೆ ಅದಕ್ಕೆ ಡಿವೈಡ್ ಮಾಡಿ ಹಾಕಿರ್ತೀರಿ. ಆದರೆ ಟ್ಯಾಬ್ಯುಲೇಷನ್ ಅಂದರೆ ಏನಂದರೆ ವಾಟ್ ಎವರ್ ದ ಡೇಟಾ ದಟ್ ಈಸ್ ಲಿಸ್ಟನ್ನು ಇಟ್ ವಿಲ್ ಬಿ ಅರೇಂಜ್ ಮೇನ್ಲಿ ಇನ್ ಎ ಲಾಜಿಕಲ್ ಆರ್ಡ್ರಲ್ಲಿ ಮಾಡ್ತೀರಿ, ಮತ್ತು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಅದಕ್ಕೆ ತಕ್ಕದಂಗೆ ಅದನ್ನು ಸಿಂಪ್ಲಿಫೈ ಮಾಡ್ತೀರಾ. ದ ಡೇಟಾ ಆರ್ ಸಪರೇಟೆಡ್ ಆ್ಯಂಡ್ ಗ್ರೂಪ್ ಬಯಸ್ಡ್ ಆನ್ ಎ ಪ್ರಾಪರ್ಟಿ ಆಫ್ ದ ಡೇಟಾ ಕಾಮನ್ ಟು ಆಲ್ ವ್ಯಾಲ್ಯೂಸ್. ಸೊ ಕ್ಲಾಸಿಫಿಕೇಷನಲ್ಲಿ ಎಲ್ಲ ಹೋಮೋಜಿನಿಯಸ್ ಇರಬೇಕು ಗ್ರೂಪ್ಡು. ಅದೇ ಟ್ಯಾಬ್ಯುಲೇಷನಲ್ಲಿ ಡೇಟಾ ವಿಚ್ ಇಸ್ ಅರೇಂಜ್ ಇನ್ ದ ರೋಸ್ ಆ್ಯಂಡ್ ಕಾಲಮ್ಸ್ನು ರೋಸ್ ವಿಲ್ ಬಿ ಬೇಸ್ಡ್ ಆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಈವನ್ ಇಟ್ ಮೇ ಬಿ ಹ್ಯಾವಿಂಗ್ ಇಂಡಿಕೇಶನ್. ಇದಕ್ಕೆ ಸಿಸ್ಟಮ್ಯಾಟಿಕ್ ಇರುತ್ತೆ. ಬೇಸ್ಡ್ ಆನ್ ದಟ್ only you are going to present your data. Then classification it is going to present the aspect of the data, emphasis ಮಾಡುತ್ತೆ. ಆದರೆ ಟ್ಯಾಬ್ಯುಲೇಷನ್ ಅಂದರೆ ಸಾರ್ಟಿಂಗ್ ಔಟ್, ಅಂದರೆ ಅಸೆಂಡಿಂಗ್ ಆರ್ಡ್ರಲ್ಲಿ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಯಾವ ಥರ ಕಲೆಕ್ಟ್ ಮಾಡಿದ್ರೆ ಅನ್ನೋದು ಅರೇಂಜ್ಮೆಂಟ್ ಮಾಡುತ್ತೆ. ಯಾವುದರಲ್ಲಿ ಅಂದರೆ ಟ್ಯಾಬ್ಯುಲೇಷನಲ್ಲಿ. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ the meaning of series. What is the meaning of series? Generally, series is nothing but is a process of logical or systematic arrangement of data, particular sequence with reference to time. ಸೊ ಟೈಮ್ ಆಗಲಿ, ಏರಿಯಾ ಆಗಲಿ, ಕಂಡೀಷನ್ ಆಗಿರಲಿ, ಏನು ಕಲೆಕ್ಟ್ ಮಾಡಿರ್ತಾರೆ ಡೇಟಾ ಅದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಲಾಜಿಕ್ ಆಗಿ ಅರೇಂಜ್ ಮಾಡೋದನ್ನ ಯು ವಿಲ್ ಬಿ ಕಾಲಿಂಗ್ ಎಸ್ ಅ ಸೀರೀಸ್ ಅಂತ ಕರಿತೀರಾ.
ಜನರಲಿ ಸೀರೀಸಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ 3 ಟೈಪ್ಸ್ ಇರುತ್ತೆ. ಒನ್ ಇಸ್ ಇಂಡಿವಿಜುವಲ್ ಸೀರೀಸು. ಇಂಡಿವಿಜುವಲ್ ಸೀರೀಸಲ್ಲಿ ಬರೀ 1 ಟೈಪ್ ಡೇಟಾ ಇರುತ್ತೆ, 1 ಲೈನ್ ಡೇಟಾ ಇರುತ್ತೆ. ಇದನ್ನು ಅಬ್ಸರ್ವೇಷನ್ ಜೊತೆ ಮಾಡ್ತೀರಾ. ಯಾವಾಗೂ ಇಂಡಿವಿಜುವಲ್ ಡೇಟಾ ಅನ್ಗ್ರೂಪ್ ಆಗಿರುತ್ತೆ, ಅದು ಗ್ರೂಪ್ ಆಗಿರಲ್ಲ. ಈ ಇದರಲ್ಲಿ ಇಂಡಿವಿಜುವಲ್ ಡೇಟಾ ಇಲ್ಲಿ 1 ಲೈನ್ ಡೇಟಾ ಮಾತ್ರ ಇರುತ್ತೆ, ಫ್ರೀಕ್ವೆನ್ಸಿ ಕೊಟ್ಟಿರಲ್ಲ. ಫ್ರೀಕ್ವೆನ್ಸಿ ಆರ್ ನಾಟ್ ಗಿವನ್ ಇನ್ ಇಂಡಿವಿಜುವಲ್ ಸೀರೀಸ್. ಅದೇ ಡಿಸ್ಕ್ರೀಟ್ ಸೀರೀಸಲ್ಲಿ 2 ಡೇಟಾ ಇರುತ್ತೆ, ಎಲ್ಲಿ ವೇರಿಯೇಬಲ್ ಏನೇ ತೊಗೊಂಡಿದ್ರು ಎಕ್ಸಾಕ್ಟ್ ವ್ಯಾಲ್ಯೂ ಇರುತ್ತೆ, ಅದಕ್ಕೆ ಅದನ್ನು ಡಿಸ್ಕ್ರೀಟ್ ಸೀರೀಸ್ ಅಂತಿರುತ್ತೆ. ಸೊ ಇಲ್ಲಿ 2 ವೇ ಇರುತ್ತೆ. ಇಲ್ಲಿ ಅವರು ವೇರಿಯೇಬಲ್ಸು ಕೊಟ್ಟಿರ್ತಾರೆ, ಜೊತೆಗೆ ಫ್ರೀಕ್ವೆನ್ಸಿನೂ ಕೊಟ್ಟಿರ್ತಾರೆ. ನೆಕ್ಸ್ಟ್ ಯು ಹ್ಯಾವ್ ಕಂಟಿನ್ಯೂಸ್ ಸೀರೀಸು. ಕಂಟಿನ್ಯೂಸ್ ಸೀರೀಸ್ ನಥಿಂಗ್ ಬಟ್ ಯಾವುದೇ ಡೇಟಾ ಅಥವಾ ವೇರಿಯೇಬಲ್ ಕೊಟ್ಟಿದ್ರೂ ಸರ್ಟನ್ ರೇಂಜಲ್ಲಿರುತ್ತೆ. ದೇ ವಿಲ್ ಬಿ ಹ್ಯಾವಿಂಗ್ ವೇರ್ ಯು ವಿಲ್ ಬಿ ಹ್ಯಾವಿಂಗ್ ವಾಟ್ ಇಸ್ ದಟ್ ಲೈಕ್ 0 to 10, 10 to 20, 20 to 30 ಕೊಟ್ಟಿರೋ ಅಂಥ ಕ್ಲಾಸ್ ಇಂಟರ್ವಲ್ ಆಗಿರಲಿ ಡೇಟಾ ಆಗಿರಲಿ ರಿಪೀಟ್ ಆಗ್ತಾ ಇರುತ್ತೆ, ಒಂದಕ್ಕಿಂತ ಇನ್ನೊಂದಕ್ಕೆ ರಿಪೀಟ್. ಅದಕ್ಕೆ ಅದನ್ನು ಕಂಟಿನ್ಯೂಸ್ ಸೀರೀಸ್ ಅಂತೀರ. ಕಂಟಿನ್ಯೂಸ್ ಸೀರೀಸಲ್ಲಿ 2 ಟೈಪ್ ಇದೆ, ಒಂದು ಎಕ್ಸ್ಕ್ಲೂಸಿವ್ ಮೆಥಡ್, ಇನ್ನೊಂದು ಇನ್ಕ್ಲೂಸಿವ್ ಮೆಥಡ್. ಸೊ ಎಕ್ಸ್ಕ್ಲೂಸಿವ್ ಮೆಥಡ್ ಇಸ್ ನಥಿಂಗ್ ಬಟ್ ಅಂಡರ್ ದಿಸ್ ಮೆಥಡ್ the upper limit is one class limit will become the lower limit of next class limit. That is nothing but highest ಏನಿರುತ್ತೋ ಅಲ್ಲಿ ನೆಕ್ಸ್ಟ್ ಇದಕ್ಕೆ ಅದು ಲೋವೆಸ್ಟ್ ಆಗೋಗುತ್ತೆ. ಅದೇ ಇನ್ಕ್ಲೂಸಿವ್ ಮೆಥಡ್ ಅಂದರೆ ಅಪ್ಪರ್ ಲಿಮಿಟ್ ಕ್ಲಾಸ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ ಸೇಮ್ ಲಿಮಿಟ್ ಓನ್ಲಿ. ಸೊ ಇನ್ಕ್ಲೂಸಿವ್ ಮೆಥಡ್ ಅಂದರೆ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಎಕ್ಸ್ಕ್ಲೂಸಿವ್ ಮೆಥಡ್ ಅಂದರೆ ವಿಚ್ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ನೆಕ್ಸ್ಟ್ ದಿಸ್ ಒನ್. Concepts hodana. What are the concepts that you learn mainly under your session? This one, frequency. Frequency is nothing but numbers of times that each value occurs in the series. So ಒಂದು ನಂಬರ್ ಅಂತ ಕೊಟ್ಟಿರ್ತಾರೆ, ಅದು ಆ ಕೊಟ್ಟಿರೋ ಡೇಟಾಲಿ ಎಷ್ಟು ಸಲ ರಿಪೀಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದನ್ನೇ ವಿಲ್ ಬಿ ಕಾಲಿಂಗ್ ಆಸ್ ಎ ಫ್ರೀಕ್ವೆನ್ಸಿ ಅಂತ ಕರಿತೀರಾ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಏನು ಡೇಟಾ ನಾವು ಕಲೆಕ್ಟ್ ಮಾಡಿರ್ತೀರೋ ಅದನ್ನು ಟೇಬಲಲ್ಲಿ ಕ್ಲಾಸಿಫೈ ಮಾಡೋದನ್ನು ರೆಕಾರ್ಡ್ ಮಾಡೋದನ್ನೇ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀರಾ. ಫ್ರೀಕ್ವೆನ್ಸಿ ಟೇಬಲ್, ಟ್ಯಾಬ್ಯುಲರ್ ಪ್ರೆಸೆಂಟೇಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇಸ್ ಕಾಲ್ಡ್ ಫ್ರೀಕ್ವೆನ್ಸಿ ಟೇಬಲ್. ಸೊ ಇಲ್ಲಿ ಕೊಟ್ಟಿರೋ ಅಂಥ ನಂಬರ್ ಆಫ್ ಟೈಮ್ಸ್ ಬರೋವಂಥ ವೇರಿಯೇಬಲು ನಂಬರ್ನ ಯಾವ ಥರ ಗ್ರೂಪ್ ಮಾಡ್ತೀರಾ ಅಂದರೆ ಅದು ಯಾವ ಗ್ರೂಪಲ್ಲಿ ಬರುತ್ತೆ. ಇವಾಗ ಎಕ್ಸಾಂಪಲು 0, 1, 2, 3, 4, 5, 6 ಅಂತ ಹೇಳಿರುತ್ತೆ. ಅಲ್ಲಿ 0 to 5 ಎಲ್ಲಿ ಬರೀ 0 to 5 ಒಳಗಿರೋ ನಂಬರ್ ಮಾತ್ರ ಬರುತ್ತೆ. ನೆಕ್ಸ್ಟು 6 to 10 ಅಲ್ಲಿರೋದು ನೆಕ್ಸ್ಟ್ ನಂಬರ್ ಬರುತ್ತೆ. ಅಂದರೆ ವಿ ಆರ್ ಗೋಯಿಂಗ್ ಟು ಸಿಂಪ್ಲಿಫೈ ದ ಡೇಟಾ ಸೊ ದಟ್ ಇಟ್ ವಿಲ್ ಬಿ ಹೆಲ್ಪಿಂಗ್ ಫಾರ್ ಅಸ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್ ಈಸಿಲಿ. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಫ್ರೀಕ್ವೆನ್ಸಿ ಟೇಬಲ್ ಅಂದರೆ ಗ್ರೂಪ್ ಮಾಡಿರೋದನ್ನು ಟೇಬಲ್ ಮುಖಾಂತರ ಪ್ರೆಸೆಂಟ್ ಮಾಡೋದನ್ನೇ ಫ್ರೀಕ್ವೆನ್ಸಿ ಟೇಬಲ್ ಅಂತ ಕರಿತೀರಾ. ಟ್ಯಾಲಿ ಬಾರ್ಸ್ ಸ್ಕೂಲ್ ಡೇಸಲ್ಲಿ ಓದಿದ್ದೀರಾ ಇದು. ಟ್ಯಾಲಿ ಬಾರ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಲೈಕ್ ರೋಮಲ್ಲಿ ಆ್ಯಡ್ ಮಾಡ್ತಿರಲ್ಲ 1, 2, 3, 4, 5ಗೆ ಹಿಂಗೆ ಕ್ರಾಸ್ ಹೊಡಿತೀರ. ಆ ಟ್ಯಾಲಿ ಬಾರ್ಸ್ ಇಸ್ ನಥಿಂಗ್ ಬಟ್ ಸ್ಮಾಲ್ ವರ್ಟಿಕಲ್ ಬಾರ್ಸು ಸ್ಕ್ರೋಲ್ ಆಗಿರುತ್ತೆ ಪ್ಯಾರಲಲ್ ಟು ಈಚ್ ಅದರು. 4 ಆಗಿ 5ಗೆ ಅಡ್ಡಗೆರೆ ಎಳಿತೀರ. ಅದನ್ನು ಕೌಂಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀರಿ. ಯಾವುದ್ರದ್ದು ಅಂದರೆ ಫ್ರೀಕ್ವೆನ್ಸಿ ಟೇಬಲ್ ಫ್ರೀಕ್ವೆನ್ಸೀಸ್ ಆದಮೇಲೆ ನೆಕ್ಸ್ಟು ಎಷ್ಟು ಫ್ರೀಕ್ವೆನ್ಸಿ ಇದೆ ಅಂತ ಅದನ್ನು ವೆನ್ ಯು ಗೋಯಿಂಗ್ ಟು ಶೋ ದಟ್ ಮೇನ್ಲಿ ಇನ್ ದ ಪ್ಯಾರಲಲ್ ವ್ಯಾಲ್ಯೂ ದೆನ್ ಯು ವಿಲ್ ಬಿ ಕಾಲಿಂಗ್ ದಟ್ ಆಸ್ ಎ ಟ್ಯಾಲಿ ಬಾರ್ಸ್ ಅಂತ ಕರಿತೀರಾ. ಇದು ಬಿಟ್ಟು ಇನ್ನೇನೇನು ಕಾನ್ಸೆಪ್ಟ್ಸ್ ಬರುತ್ತೆ ಅಂದರೆ ಕ್ಲಾಸ್ ಲಿಮಿಟ್. ಕ್ಲಾಸ್ ಲಿಮಿಟ್ ಅಂದರೆ ಇಲ್ಲಿ 2 ಥರ ಇರುತ್ತೆ. ಒಂದು ಲೋವರ್ ಲಿಮಿಟ್ ಇರುತ್ತೆ, ಒಂದು ಹೈಯರ್ ಲಿಮಿಟ್. ಅಂದರೆ ಮೊದಲನೇ ನಂಬರ್ ಬರುತ್ತೆ ನೋಡಿ, ಇಲ್ಲಿ ಮೊದಲನೇ ನಂಬರ್ ಬರೋದನ್ನ ಇದೊಂದು ಲೋವರ್ ಅಂತ ಕರಿತೀರ. ಹೈಯೆಸ್ಟು ಕ್ರಾಸ್. ಇಲ್ಲಿ ಎರಡರದ್ದು ಡಿಫ್ರೆನ್ಸ್ ಏನಂದರೆ 30ರಿಂದ 40ಗೆ ಎಷ್ಟು ಗ್ಯಾಪು ಅಂದರೆ 10 ಡಿಫ್ರೆನ್ಸ್ ಇರುತ್ತೆ. ದಟ್ ಈಸ್ ವೇರ್ ಯು ವಿಲ್ ಬಿ ಡೂಯಿಂಗ್ 30 to 40. ಇದನ್ನು ಕ್ಲಾಸ್ ಲಿಮಿಟ್ ಅಂದರೆ ಇದು ಲೋವರ್ ಲಿಮಿಟು, ಇದು ಅಪ್ಪರ್ ಲಿಮಿಟ್, ದೊಡ್ಡದು ಮತ್ತು ಚಿಕ್ಕದು. ಹಂಗಲ್ಲ ಕ್ಲಾಸ್ ಇಂಟರ್ವಲ್ ಅಂದರೆ ಏನಂದರೆ ಕ್ಲಾಸ್ ಇಂಟರ್ವಲ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ಡಿಫೈನ್ಡ್ ಆಸ್ ಇದು ಎಲ್ಲಿಂದ ಎಲ್ಲಿಗೆ. ಇವಾಗ 50 to 75 ಅಂದರೆ ನೆಕ್ಸ್ಟು ಇವೆರಡಕ್ಕೆ ಡಿಫ್ರೆನ್ಸ್ 25, 75 to 100, ನೆಕ್ಸ್ಟು 100 to 125. ಹಿಂಗೆ ಡಿಫ್ರೆನ್ಸ್ ಹೇಳೋದನ್ನು ಯು ವಿಲ್ ಬಿ ಕಾಲಿಂಗ್ ಎಸ್ ಎ ಕ್ಲಾಸ್ ಇಂಟರ್ವಲ್. ಅಂದರೆ ಒಂದಕ್ಕಿಂತ ಒಂದು ಎಷ್ಟು ಗ್ಯಾಪ್ ಇದೆ ಅನ್ನೋದ್ರ ಬಗ್ಗೆ ಹೇಳೋದನ್ನೇ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀರಾ. ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್ ಕೊಟ್ಟಿರೋವಂಥ ಕ್ಲಾಸ್ ಇಂಟರ್ವಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಲೋವರ್ ಲಿಮಿಟ್ ಆ್ಯಂಡ್ ದ ಅಪ್ಪರ್ ಲಿಮಿಟ್ ಏನಿದೆಯೋ ಅದನ್ನೇ ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ. ಎರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ವ್ಯಾಲ್ಯೂಸ್ ಅನ್ನೋದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಮ್ಯಾಗ್ನಿಟ್ಯೂಡ್. ಸೊ ಮಿಡ್ ವ್ಯಾಲ್ಯೂ ಆರ್ ಮಿಡ್ ಪಾಯಿಂಟ್ ಅಂದರೆ ಏನು?
the central point of the class interval, it is called as a mid value. ಅಂದರೆ ಎರಡೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2, ಎರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಮಧ್ಯದ ಯಾವ ನಂಬರ್ ಇರುತ್ತೋ ಅದನ್ನೇ ಏನಂತ ಕರೀತೀರ ಅಂದರೆ ಮಿಡ್ ವ್ಯಾಲ್ಯೂ. ಹೆಂಗೆ ಕಂಡುಹಿಡಿತೀರ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಬೈ ಆ್ಯಡಿಂಗ್ ದ ಅಪ್ಪರ್ ಲಿಮಿಟ್ ಆ್ಯಂಡ್ ದ ಲೋವರ್ ಲಿಮಿಟ್. ಇವೆರಡನ್ನ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟ್ ಎರಡನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ವಿಲ್ ಗೆಟ್ ದ ಮಿಡ್ ವ್ಯಾಲ್ಯೂ. ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಕೊಟ್ಟಿರೋಂಥ ಫ್ರೀಕ್ವೆನ್ಸಿನ ಒಂದೊಂದನೇ ಅಸೆಂಡಿಂಗ್ ಆರ್ಡ್ರಲ್ಲಿ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಆ್ಯಡ್ ಮಾಡ್ಕೊತಾ ಬಂದರೆ ಯು ವಿಲ್ ಬಿ ಕಾಲಿಂಗ್ ದಟ್ ಆಸ್ ಎ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಇದನ್ನು ಪ್ರಾಬ್ಲಮಲ್ಲಿ ಮಾಡಿ ನೋಡೋಣ. ಐ ವಿಲ್ ಟೀಚ್ ಯು ಹೌ ಯು ವಿಲ್ ಬಿ ಡೂಯಿಂಗ್ ದಟ್ ಇನ್ ಎ ಪ್ರಾಬ್ಲಮ್. ಸೊ ಅಲ್ಲಿ ಎಕ್ಸ್ಪ್ಲೇಷನ್ ಇದೆ ನೋಡಿ. ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಲೆಸ್ ದ್ಯಾನ್ ಅನ್ನೋ ಪ್ರಾಬ್ಲಮಲ್ಲಿ ಯಾವಾಗೂ ಇಲ್ಲಿ ಲೆಸ್ ದ್ಯಾನ್ ಅಂತ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾನವನು ದಟ್ ಈಸ್ ಇಯರ್ ದ ಫ್ರೀಕ್ವೆನ್ಸಿ ಏನಾಗಿರುತ್ತೆ ಡೌನ್ವರ್ಡ್ ಸ್ಟಾರ್ಟಿಂಗ್ ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಬರುತ್ತೆ, ಅದಕ್ಕೆ ಅದನ್ನು ಲೆಸ್ ದ್ಯಾನ್ ಅಂತ ಕರೀತೀರ. ಲೆಸ್ ದ್ಯಾನ್ ದಿಸ್ ಒನ್ ಈ ವ್ಯಾಲ್ಯೂಸ್ ಎಲ್ಲ ಇಲ್ಲಿ ಏನತ್ತೆ ಇದೆಲ್ಲ ಅಪ್ಪರ್ ಲಿಮಿಟು, ಇದೆಲ್ಲ ಲೋವರ್ ಲಿಮಿಟ್, ಬಟ್ ಇಲ್ಲಿ ಲೆಸ್ ದ್ಯಾನ್ ಅಂತ ಬರುತ್ತೆ. ಇದ್ರ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಯಾವಾಗೂ ಅಷ್ಟೇ ಇಟ್ ಸ್ಟಾರ್ಟ್ಸ್ ಫ್ರಮ್ ಸ್ಮಾಲ್ ಟು ಬಿಗ್, ಚಿಕ್ಕದ್ರಿಂದ ದೊಡ್ಡದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಮೋರ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ಅಂದರೆ ಏನಂದರೆ ಹಿಯರ್ ಇಟ್ ವಿಲ್ ಬಿ ರನ್ನಿಂಗ್ ಫ್ರಮ್ ದಿ ಹೈಯೆಸ್ಟ್ ಟು ಲೋವೆಸ್ಟ್, ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರುತ್ತೆ. ಸೊ ಇಲ್ಲಿ ಬರೆಯುವಾಗ 15 ಆ್ಯಂಡ್ ಎಬೋವ್ ಅಥವಾ ಮೋರ್ ದ್ಯಾನ್ 15 ಅಂತಲೂ ಬರ್ಬೋದು ಬೇಸ್ಡ್ ಆನ್. ಇದನ್ನು ಮೋರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಪ್ರಾಬ್ಲಮಲ್ಲಿ ಮಾಡೋವಾಗ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಡೀಟೇಲಾಗಿ. ಬಟ್ ನಿಮಗೆ ಇವಾಗ ಸದ್ಯಕ್ಕೆ ಗೊತ್ತಾಗೋದು ಲೆಸ್ ದ್ಯಾನ್ ಅಂದಿದ್ದಾಗ ಚಿಕ್ಕದ್ರಿಂದ ದೊಡ್ಡದು, ಮೋರ್ ದ್ಯಾನ್ ಇಂದಾಗ ಇಟ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ಹೈಯರ್ ಟು ಲೋವರ್ ಅಂತಿರುತ್ತೆ. ದೆನ್ ವಾಟ್ ಆ್ಯಂಡ್ ಆಲ್ ದ ಕಾನ್ಸೆಪ್ಟ್ಸ್ ಯು ವಿಲ್ ಬಿ ಲರ್ನಿಂಗ್ ಮೇನ್ಲಿ ರಿಲೇಟೆಡ್ ಟು ಫ್ರೀಕ್ವೆನ್ಸಿ ಅಂತ ಬಂದಾಗ ಏನೇನು ಓದ್ತೀರಾ ಈ ಸೆಷನಲ್ಲಿ ಅಂದರೆ ಫ್ರೀಕ್ವೆನ್ಸಿ ಡೆನ್ಸಿಟಿ. ಡೆನ್ಸಿಟಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ರೇಷಿಯೋ. ಕ್ಲಾಸ್ ಫ್ರೀಕ್ವೆನ್ಸಿ ಏನಿರುತ್ತೋ ಎಷ್ಟು ಅದು ಡಿಫ್ರೆನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಓದೋದನ್ನೇ, ವಿಡ್ತ್ ಬಗ್ಗೆ ನೋಡೋದನ್ನೇ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರೀತೀರಾ. ಫ್ರೀಕ್ವೆನ್ಸಿ ಡೆನ್ಸಿಟಿ ಈಸ್ ನಥಿಂಗ್ ಬಟ್ ಇದನ್ನು ಹೆಂಗೆ ಕಂಡುಹಿಡಿತೀರ ಅಂದರೆ ಯಾವುದೇ ಕ್ಲಾಸ್ ಇಂಟರ್ವಲ್ ಕೊಟ್ಟಿರುತ್ತೆ ಡಿವೈಡೆಡ್ ಬೈ ವಿಡ್ತ್ ಆಫ್ ದ ಕ್ಲಾಸ್, ಅಂದರೆ ಎಷ್ಟು ಡಿಫ್ರೆನ್ಸ್ ಇದೆ ಅವೆರಡರದ್ದು ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಕಂಡುಹಿಡಿಯೋದನ್ನೇ ಫ್ರೀಕ್ವೆನ್ಸಿ ಡೆನ್ಸಿಟಿ ಅಂತ ಕರೀತೀರಾ. ಇದು ಅದನ್ನು ಕಂಡುಹಿಡಿಯೋಕ್ಕೆ ಫಾರ್ಮುಲಾ. ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಅಂದರೆ ರೇಷಿಯೋ ಕಂಡುಹಿಡಿಯೋದು, ಅಂದರೆ ಏನು ಕ್ಲಾಸ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೋ ದಟ್ ವಿಲ್ ಬಿ ಡಿವೈಡೆಡ್ ಬೈ ದಿ ಟೋಟಲ್ ಫ್ರೀಕ್ವೆನ್ಸಿ, ದೆನ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದಟ್ ಇನ್ ಪರ್ಸೆಂಟೇಜಸ್. ದೆನ್ ಫ್ರೀಕ್ವೆನ್ಸಿ ಪರ್ಸೆಂಟೇಜ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಕ್ಲಾಸ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ವಿಡ್ತ್ ಆಫ್ ದಿ ಕ್ಲಾಸ್ ಇಂಟು 100, ಯಾಕಂದರೆ ಪರ್ಸೆಂಟೇಜ್ ಅಂದರೆ ಯಾವಾಗೂ 100 ಅಂತ ಇರುತ್ತೆ. So I am going to wind up my session. Any doubts, please message me in the group. Thank you.